ಸ್ನೇಹಿತರೆ, ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಂದು ಜೀವಿಗೂ ಬದುಕೋದಕ್ಕೆ ನೀರು ಬೇಕೇ ಬೇಕು. ನದಿಗಳಿಲ್ಲದೆ ಇದ್ದಿದ್ರೆ ಮನುಷ್ಯ ಇಂದು ಭೂಮಿ ಮೇಲೆ ಜೀವಿಸೋಕೆ ಆಗ್ತಾನೆ ಇರಲಿಲ್ಲ. ಸಾಮಾನ್ಯವಾಗಿ ನದಿ ನೀರು ತಣ್ಣಗೆ ಇರುತ್ತೆ, ಆದ್ರೆ ಈ ಕಾಡಿನಲ್ಲಿ ಹರಿಯೋ ನದಿಯ ನೀರು ತಣ್ಣಗಿಲ್ಲ. ಬದಲಾಗಿ ಆ ನದಿಯ ನೀರು ಸಂಪೂರ್ಣವಾಗಿ ಕೊತಕೊತನೆ ಕುದಿಯುತ್ತಲೇ ಇರುತ್ತೆ. ನಿಜವಾಗ್ಲೂ ಪ್ರಪಂಚದಲ್ಲಿ ಇಂಥದ್ದೊಂದು ನದಿ ಇದೆಯಾ ಅಂತ ಅಚ್ಚರಿ ಪಡೋರಿಗೆ ಇವತ್ತಿನ ಸಂಚಿಕೆಯಲ್ಲಿ ಆ ಬಿಸಿ ನೀರಿನ ನದಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅಮೆಜಾನ್ ಈ ಕಾಡಿನ ಹೆಸರು ಕೇಳ್ತಿದ್ದ ಹಾಗೆ ಮನದಲ್ಲಿ ರಾಶಿ ರಾಶಿ ಮರಗಳ ಸಾಲುಗಳು ಬಂದು ಹೋಗುತ್ತವೆ. ಪ್ರಪಂಚದ ಎಲ್ಲಾ ಬಗೆಯ ವಿಸ್ಮಯಗಳಿಗೆ ಕಾರಣವಾಗಿರೋ ಅಮೆಜಾನ್ ಕಾಡು ಇಂದಿಗೂ ಅದೆಷ್ಟೋ ಕೌತುಕಗಳನ್ನ ತನ್ನ ಒಡಲಾಳದಲ್ಲಿ ಹುದುಗಿಸಿಟ್ಟುಕೊಂಡಿದೆ. ಅಂತಹ ವಿಸ್ಮಯಗಳಲ್ಲಿ ಅಮೆಜಾನ್ ಕಾಡಿನಲ್ಲಿ ಹರಿಯುವ ಬಿಸಿ ನೀರಿನ ನದಿ ಕೂಡ ಒಂದು. 1.7 ಶತಕೋಟಿಗಳಷ್ಟು ವಿಸ್ತೀರ್ಣವಾಗಿರುವ ಅಮೆಜಾನ್ ಕಾಡು ದಕ್ಷಿಣ ಅಮೆರಿಕ ಖಂಡದಲ್ಲಿದ್ದು, ಈ ಅರಣ್ಯದ 60% ಭಾಗ ಬ್ರೆಜಿಲ್ ದೇಶದಲ್ಲಿದ್ರೆ ಉಳಿದ ಭಾಗ ಪೆರು, ವೆನಿಜುವೆಲಾ, ಈಕ್ವೆಡಾರ್, ಕೊಲಂಬಿಯಾ, ಬೊವೇಲಿಯಾ, ಗಯಾನಾ, ಸೂರಿನಾಮ್ ಎಂಬ ಪ್ರದೇಶದಲ್ಲಿ ಹರಡಿಕೊಂಡಿದೆ. ನಾವಿಂದು ನಿಮಗೆ ಹೇಳೋಕೆ ಹೊರಟಿರೋ ಬಿಸಿ ನೀರಿನ ನದಿ ಹರಿತಾ ಇರೋದು ಪೆರು ದೇಶದ ಅಮೆಜಾನ್ ಕಾಡಿನಲ್ಲಿ. ಗೆಳೆಯರೆ, ಸಾಮಾನ್ಯವಾಗಿ ನಾವು ನೀರನ್ನ ಶಾಖ ಕೊಟ್ಟು ಕುದಿಸಿದ್ರೆ 100 ಡಿಗ್ರಿ ಸೆಲ್ಸಿಯಸ್ನಷ್ಟು ಕುದಿಯುತ್ತೆ. ಆದ್ರೆ ಪೆರುವಿನಲ್ಲಿ ಹರಿತಾ ಇರೋ ಈ ನದಿಯ ನೀರು ನಿಸರ್ಗದತ್ತವಾಗಿಯೇ 86 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕುದಿಯುತ್ತಂತೆ. ಈ ನದಿಯ ನೀರು ಇಷ್ಟೊಂದು ಬಿಸಿಯಾಗಿರಲು ಕಾರಣವೇನು ಅಂತ ಇದುವರೆಗೂ ಮಾತ್ರ ಯಾರಿಗೂ ತಿಳಿದಿಲ್ಲ. ಶನೆ ಟಿಂಪಿಷ್ಕಾ ಅಥವಾ ಲಾಬಂಬಾ ಎಂಬ ಹೆಸರಿನಿಂದ ಕರೆಯುವ ಈ ಬಿಸಿ ನೀರಿನ ನದಿ ಅಮೆಜಾನ್ ಕಾಡಿನಲ್ಲಿ 6.25 ಕಿಲೋಮೀಟರ್ ದೂರ ಸಂಚರಿಸುತ್ತೆ. ಈ ನದಿ 4 ಮೈಲಿ ಉದ್ದ, 80 ಫೀಟ್ ಅಗಲ ಮತ್ತು 6 ಫೀಟ್ ಆಳವನ್ನ ಹೊಂದಿದ್ದು, ಈ ನದಿಯ ನೀರಿನಲ್ಲಿ ಕಾಲಿಟ್ರೆ ಮನುಷ್ಯನ ಚರ್ಮ ಸುಟ್ಟು ಹೋಗುತ್ತೆ, ಪ್ರಾಣಿಗಳು ಸತ್ತು ಹೋಗುತ್ತವೆ. ಯಾವುದೇ ಬೆಂಕಿಯ ಸಹಾಯವಿಲ್ಲದೆ ಈ ಬಿಸಿ ನೀರಿನಿಂದ ಮೊಟ್ಟೆ ಬೇಯಿಸಬಹುದು, ಟೀ ಕಾಫಿಯನ್ನ ಮಾಡ್ಕೋಬಹುದು. ಅಂದ್ರೆ ಈ ನದಿಯ ನೀರು ಎಷ್ಟು ಕುದಿತಿರಬಹುದು ಅಂತ ನೀವೇ ಒಮ್ಮೆ ಊಹಿಸಿಕೊಳ್ಳಿ. ಅಮೆಜಾನ್ನ ದಟ್ಟ ಅರಣ್ಯದಲ್ಲಿ ಹರಿತಾ ಇದ್ದ ಈ ಬಿಸಿ ನೀರಿನ ನದಿಯ ಬಗ್ಗೆ ಜಗತ್ತಿಗೆ ತಿಳಿಸಿಕೊಟ್ಟ ಖ್ಯಾತಿ ಆಂಡ್ರಿಡ್ ರೂಸೋಗೆ ಸಲ್ಲುತ್ತೆ. ಚಿಕ್ಕ ವಯಸ್ಸಿನಿಂದಲೂ ತಾತನ ಕಥೆಗಳನ್ನ ಕೇಳುತ್ತಾ ಬೆಳೆದ ರೂಸೋಗೆ ಆತನ ತಾತ ತನ್ನ ಕಥೆಗಳಲ್ಲಿ ಈ ಬಿಸಿ ನೀರಿನ ಕೊಳದ ಬಗ್ಗೆ ಹೇಳಿರ್ತಾರೆ. ಮುಂದೆ ದೊಡ್ಡವನಾದ ಮೇಲೆ ರೂಸೋ ಈ ನದಿಯ ಬಿಸಿ ನೀರಿನ ಬಗ್ಗೆ ಸಂಶೋಧನೆ ಮಾಡೋಕೆ ಶುರು ಮಾಡ್ತಾನೆ. ಪೆರುವಿನ ಜನರ ನಂಬಿಕೆಯ ಪ್ರಕಾರ ಲಾಬಂಬಾ ನದಿಯ ನೀರು ಬಿಸಿಯಾಗೋಕೆ ಕಾರಣ ಸೂರ್ಯನ ಬಿಸಿಲು ಅಂತ ಹೇಳ್ತಾರೆ. ಆದ್ರೆ ಈ ಉತ್ತರ ಯಾಕೋ ರೂಸೋಗೆ ಸಮಾಧಾನವೆನಿಸೋದಿಲ್ಲ. ಹೀಗಾಗಿ ಆತ ಸಂಶೋಧನೆಯಲ್ಲಿ ತೊಡಗ್ತಾನೆ. ಸೂರ್ಯನ ಕಿರಣಗಳು ಎಲ್ಲಾ ನದಿಗಳ ಮೇಲೂ ಬೀಳುತ್ತವೆ, ಆದ್ರೆ ಬೇರೆ ಯಾವ ನದಿಗಳು ಯಾಕೆ ಇಷ್ಟೊಂದು ಪ್ರಮಾಣದ ಬಿಸಿ ನೀರನ್ನ ಹೊಂದಿಲ್ಲ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಹೋಗ್ತಾನೆ. ಆತನ ಪ್ರಕಾರ ಜಿಯೋಥರ್ಮಲ್ ಎಂಬ ಎನರ್ಜಿಯಿಂದಾಗಿ ಇಲ್ಲಿನ ನದಿಯ ನೀರು ಯಾವಾಗಲೂ ಕೊತಕೊತನೆ ಕುದಿಯುತ್ತಿರುತ್ತಂತೆ. ಯಾಕೆಂದ್ರೆ ಈ ನದಿ ಹರಿಯುವ ಜಾಗದಲ್ಲೆಲ್ಲೂ ಯಾವುದೇ ಜ್ವಾಲಾಮುಖಿ ಬೆಟ್ಟಗಳಿಲ್ಲ. ಒಂದು ವೇಳೆ ಜ್ವಾಲಾಮುಖಿ ಬೆಟ್ಟಗಳಿದ್ರೆ ಅವುಗಳ ಶಾಖದಿಂದ ನೀರು ಕುದಿಯುತ್ತಿರುತ್ತೆ ಅಂತ ಹೇಳಬಹುದಾಗಿತ್ತು. ಆದ್ರೆ ಈ ನದಿ ಹರಿಯುವ ಜಾಗದ ಸುತ್ತಮುತ್ತಲೆಲ್ಲೂ ಯಾವುದೇ ಅಗ್ನಿ ಪರ್ವತಗಳಾಗಲಿ ಸದಾಕಾಲ ಲಾವಾರಸ ಹೊರಸೂಸುವ ಜ್ವಾಲಾಮುಖಿ ಶಿಲೆಗಳಾಗಲಿ ಇಲ್ಲ. ಹೀಗಾಗಿ ಈ ನದಿಯ ನೀರು ಕುದಿಯೋದಕ್ಕೆ ಕಾರಣ ಜಿಯೋಥರ್ಮಲ್ ಎನರ್ಜಿಯೇ ಎಂದು ರೂಸೋ ವಿಶ್ಲೇಷಿಸುತ್ತಾನೆ. ಈತನ ಪ್ರಕಾರ ಭೂಮಿಯ ಒಳಭಾಗವು ಸದಾಕಾಲ ಒತ್ತಡದಿಂದ ಕೂಡಿರುತ್ತೆ. ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್ ಎಂಬ 3 ಪದರಗಳಿಂದ ಕೂಡಿರುವ ಭೂಮಿಯಲ್ಲಿ ಕೋರ್ ಭಾಗವು 1000 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ಹೊಂದಿರುತ್ತೆ. ಈ 3 ಪದರಗಳಲ್ಲಿ ಯಾವಾಗ ಮ್ಯಾಂಟಲ್ ಮತ್ತು ಕೋರ್ ಪದರಗಳು ಹಾನಿಯಾಗುತ್ತವೋ ಅಂತಹ ಪ್ರದೇಶದಲ್ಲಿ 1000 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿರೋ ಕ್ರಸ್ಟ್ ಭೂಮಿ ಮೇಲಕ್ಕೆ ಬರುತ್ತೆ. ಹೀಗಾಗಿ ಈ ನದಿಯ ಆಳದಲ್ಲಿ ಕ್ರಸ್ಟ್ ಭೂಮಿ ಇರಬಹುದು. ಹೀಗಾಗಿ ಈ ನದಿಯ ನೀರು ಕೊತಕೊತನೆ ಕುದಿಯುತ್ತಿದೆ ಅಂತ ಆತ ತನ್ನ ವಾದವನ್ನ ಮಂಡಿಸ್ತಾನೆ. ಆದ್ರೆ ಅನೇಕ ಮಂದಿ ಈ ವಾದವನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡಿಲ್ಲ. ಹೀಗಾಗಿ ಲಾಬಂಬಾ ನದಿಯ ನೀರು ಯಾಕೆ ಅಷ್ಟೊಂದು ಬಿಸಿಯಾಗಿದೆ ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಸೂಕ್ತವಾದ ಉತ್ತರ ದೊರೆತೇ ಇಲ್ಲ. ಈ ನದಿಯ ಆಳದಲ್ಲಿ ಸಂಶೋಧನೆ ಮಾಡೋದು ಸುಲಭದ ಮಾತಲ್ಲ. ಯಾಕೆಂದ್ರೆ ಇಲ್ಲಿನ ನೀರು ಅತ್ಯಂತ ಬಿಸಿಯಾಗಿರೋದ್ರಿಂದ ನೀರಿನಾಳಕ್ಕೆ ಇಳಿಯೋದಕ್ಕೆ ಆಗೋದಿಲ್ಲ. ಮಷೀನ್ಗಳನ್ನ ಇಳಿಸೋಕೆ ಹೋದ್ರೆ ಅವು ನೀರಿನ ಉಷ್ಣತೆಗೆ ಕರಗಿ ಬಿಡುತ್ತವೆ. ಹೀಗಾಗಿ ಇಂದಿಗೂ ಸಹ ಈ ನದಿಯ ನೀರು ಯಾಕೆ ಬಿಸಿಯಾಗಿದೆ ಅನ್ನೋ ಉತ್ತರದ ಹುಡುಕಾಟ ಮುಂದುವರಿಯುತ್ತಲೇ ಇದೆ. ವಿಶ್ವದ ನಾನಾ ಮೂಲೆಗಳಿಂದ ಜನ ಈ ಅಚ್ಚರಿಯ ಸಂಗತಿಯನ್ನ ನೋಡೋದಕ್ಕೆ ಅಮೆಜಾನ್ ಕಾಡಿಗೆ ಹೋಗುತ್ತಲೇ ಇದ್ದಾರೆ. ಇಂದಿಗೂ ವಿಶ್ವದಲ್ಲಿ ಹರಿಯುವ ಏಕೈಕ ಕುದಿಯುವ ನೀರಿನ ನದಿ ಎಂಬ ಹೆಗ್ಗಳಿಕೆಗೆ ಈ ಲಾಬಂಬಾ ನದಿ ಪಾತ್ರವಾಗಿದೆ. ಗೆಳೆಯರೆ,
ಈ ಜಗತ್ತಿನಲ್ಲಿ ಮಾನವನ ಊಹೆಗೂ ನಿಲುಕದ ಇನ್ನೂ ಅದೆಷ್ಟೋ ಸಂಗತಿಗಳು ನಿಸರ್ಗದ ಮಡಿಲಿನಲ್ಲಿ ಹುದುಗಿಕೊಂಡಿವೆ. ಒಟ್ಟಾರೆಯಾಗಿ ಪ್ರಕೃತಿಯ ಈ ಅಚ್ಚರಿ ಮಾನವನ ಸಂಶೋಧನೆಗಳಿಗೆ ಒಂದಿಷ್ಟು ಸವಾಲನ್ನ ಹಾಕಿರೋದಂತೂ ಸತ್ಯ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದಿಷ್ಟು ಕುತೂಹಲಕಾರಿಯಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.